ನೇಪಾಳದಲ್ಲಿ, ಈ ಹಿಂದೆ ಬಾಂಗ್ಲಾದೇಶದಲ್ಲಿ, ಅದಕ್ಕಿಂತ ಮೊದಲು ಶ್ರೀಲಂಕಾದಲ್ಲಿ ಈ ರೀತಿ ಪ್ರಯತ್ನಗಳಾದಾಗ ಇದ್ರ ಹಿಂದೆ ಇರುವಂಥದ್ದು ಅಮೆರಿಕನ್ ಡೀಪ್ ಸ್ಟೇಟ್ ಅಂತ ಎಲ್ಲರಿಗೂ ಗೊತ್ತು. ಯಾಕಂದರೆ ಅಲ್ಲಿ ಜನಪ್ರಿಯ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಅವ್ರನ್ನ ತೆಗೆದುಬಿಟ್ಟು ಮೊಹಮ್ಮದ್ ಯೂನಸ್ ಅವ್ರನ್ನ ತಗೊಂಬಂದಿದ್ದು ಯಾರೋ ಅಮೆರಿಕನ್ ಪಪೆಟ್ ಅವರು ಅಂತ ಎಲ್ಲರಿಗೂ ಗೊತ್ತು. ಮಹೀಂದ್ರ ರಾಜಪಕ್ಷ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಆಗಿದ್ದು ನೋಡಿದ್ದೀವಿ. ಹಾಗೆ ನೇಪಾಳದಲ್ಲಿ ಹೋರಾಟ ಮಾಡಿದ್ದು ನೋಡಿದ್ವಿ. ಇದರಲ್ಲಿ ಎಲ್ಲದರಲ್ಲೂ ಕೂಡ ಅಮೆರಿಕನ್ ಡೀಪ್ ಸ್ಟೇಟ್ ಇನ್ವಾಲ್ವ್ ಆಗಿದೆ ಅನ್ನೋದು ಜಗಜ್ಜಾಹಿರ ಆಗಿದೆ. ಇಂಥ ಸಂದರ್ಭದಲ್ಲಿ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಾಗೆ ನಮ್ಮ ಭಾರತದಲ್ಲೂ ಮಾಡ್ತಿದ್ದೀವಿ ಅಂತಂದರೆ ನೀವೇನು ಅಮೆರಿಕನ್ ಏಜೆಂಟ್ ಆಗಿದ್ದೀರಾ? ಅಮೆರಿಕದ ಅಜೆಂಡಾವನ್ನು ಇಲ್ಲಿ ಪುಷ್ ಮಾಡ್ತಿದ್ದೀರಾ? ಮೋದಿ ಅವರು ಬಂದಾದ ನಂತರ ಯಾರಿಗೂ ಸಲಾಂ ಹೊಡಿತಾ ಇಲ್ಲ. ಅಮೆರಿಕದ ಏನು ಏಕಸ್ವಾಮ್ಯತೆ ಏನಿತ್ತಲ್ಲ ಅದಕ್ಕೆ ಸಡ್ಡು ಹೊಡೆಯೋ ರೀತಿಯಲ್ಲಿದ್ದಾರೆ. ಹಾಗಾಗಿ ಮೋದಿ ಅವ್ರನ್ನ ಬಗ್ಗು ಪಡಿಬೇಕು ಅಂತ ಅಮೆರಿಕ ಯೋಚನೆ ಮಾಡ್ತಿದೆ. ಅದಕ್ಕೆ ನೀವು ಒಂದು ಸಾಧನವಾಗ್ತಾ ಇದ್ದೀರಾ, ಅದನ್ನು ಯೋಚನೆಯನ್ನು ಮಾಡಿ. ಮೋದಿಯವ್ರ ವಿರುದ್ಧ, CAA ವಿರುದ್ಧ ಹೋರಾಟದ ಸಂದರ್ಭದಲ್ಲೂ ಕೂಡ ಮೋದಿಯವ್ರ ವಿರುದ್ಧ ಪ್ರಯತ್ನವನ್ನು ಮಾಡಿದರು. ಅದಾದಮೇಲೆ ಏನು ನಮ್ಮ ಕೃಷಿ ಮಸೂದೆ ಬಂತು, ಅದ್ರ ಮುಖಾಂತರವಾಗಿ ಮೋದಿಯವರ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಅಂತ ನೀವು ಪ್ರಯತ್ನವನ್ನು ಮಾಡಿದ್ರಿ. ಈಗ ಈ ಕಾಕ್ರೋಚ್ಗಳ ಜೊತೆ ಸೇರಿಬಿಟ್ಟು ಈ ಮಾತುಗಳನ್ನ ಆಡ್ತಾ ಇದ್ದೀರಿ. ಆದರೆ 2014 ಆಯಿತು, ಅಲ್ಲಿ ಸ್ವತಂತ್ರವಾಗಿ ಸರ್ಕಾರ ಮಾಡಲಿಕ್ಕೆ ಮೋದಿಯವರಿಗೆ ಅವಕಾಶ ಕೊಟ್ಟರು. 2019ರಲ್ಲಿ ಮತ ಕೊಟ್ಟರು, 2024ರಲ್ಲಿ ಮತ ಕೊಟ್ಟರು, 2029ರಲ್ಲಿ ಕೊಡ್ತಾರೆ. ದೇಶದ ಜನ ಮೋದಿಯವ್ರ ಬೆನ್ನಿಗಿರ್ಬೇಕಾದ್ರೆ ನೀವು ಈ ಜಿಲ್ಲೆಗಳನ್ನ ಇಟ್ಕೊಂಡ್ಬಿಟ್ಟು ಕ್ರಾಂತಿ ಮಾಡ್ತೀವಿ ಅಂತೇಳಿ ಹೇಳಿ ಮೀಡಿಯಾ ಕ್ಯಾಮ್ರಾ ಮುಂದೆ ವಾಂತಿ ಮಾಡ್ಬೋದೇ ಹೊರತು ಇದು ನರೇಂದ್ರ ಮೋದಿ, ಇದು ಅವ್ರಿಗೆ ಯಾವ ರೀತಿ ಮಟ್ಟ ಹಾಕಬೇಕು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ನವರೇ ನಿಮಗೆ ಜನರಿಂದ ಓಟ್ ತಗೊಂಡು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಮೆರಿಕದ ಏಜೆಂಟ್ ಆಗುವ ಮುಖಾಂತರವಾಗಿ ನೀವು ಈ ಪ್ರಯತ್ನಕ್ಕೆ ಕೈ ಹಾಕಿದಿರಿ ಅನ್ನೋದು ನಿಮ್ಮ ಮಾತುಕತೆ ವರ್ತನೆಯಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ಮೋದಿಯವರನ್ನ ಅಲ್ಲೇನು ಜಂತರ್ ಮಂತರಲ್ಲಿ ಅವ್ರನ್ನ ಕೊಲ್ಲಬೇಕು, ಅವರು ರಿಸೈನ್ ಮಾಡಬೇಕು, ಅಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಬೇಕು. ಈ ಊರಲ್ಲಿದ್ದಂಥ ಎಲ್ಲ ಎಡಬಿಡಂಗಿಗಳು ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನವರು, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಅವರು ಅಲ್ಲಿ ಹೋಗಿದ್ದಾರೆ. ಸೋನಿಯಾ ಮೇಡಮನ್ನ ಕರೆದ್ರು, ನೀವು ಹೋಗಿದ್ದೀರಿ. ಆದರೆ DK ಶಿವಕುಮಾರ್ ಅವರೇ, ನೀವು ಮಾಡಿದಿರಿ, ಅದಕ್ಕೋಸ್ಕರ ನಮ್ದು ತಪ್ಪನ್ನು ನಾವು ಮುಚ್ಕೊಳ್ತೀವಿ ಅಂತ ಭಾವಿಸ್ಬೇಡಿ. ವ್ಯವಸ್ಥೆಯಲ್ಲಿ ಆಗುವಂಥ ಲೋಪ ನಿಮಗೂ ಗೊತ್ತಿದೆ. 2016ರಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಇಲ್ಲೇ ಎಜುಕೇಷನ್ ಮಿನಿಸ್ಟ್ರಿ ಇರಬೇಕಾದ್ರೆ ಕೆಮಿಸ್ಟ್ರಿ ಪೇಪರು ಮಾರ್ಚಲ್ಲಿ ಲೀಕ್ ಆಯಿತು. ಮಾರ್ಚ್ 31ರಲ್ಲಿ ಮತ್ತೆ ಮರುಪರೀಕ್ಷೆ ಮಾಡಿದ್ರು, ಅದು ಲೀಕ್ ಆಯಿತು. ಮತ್ತೆ ಏಪ್ರಿಲ್ನಲ್ಲಿ 3ನೇ ಸರಿ ಪರೀಕ್ಷೆ ಮಾಡಬೇಕಾಗಿ ಬಂತು. ಸರ್, ಯಾರ ಮೇಲೆ ಆ್ಯಕ್ಷನ್ ತೊಗೊಂಡ್ರ? ಇಲ್ಲಲ್ವಾ? ಆ ಸರ್ಕಾರದಲ್ಲಿ ನೀವು ಭಾಗಿಯಾಗಿದ್ರಿ ತಾನೆ. ನಿಮಗೆ ವ್ಯವಸ್ಥೆಯಲ್ಲಿ ಈ ರೀತಿ ಒಂದಷ್ಟು ಲೋಪಗಳು ಆಗ್ತವೆ. ವ್ಯಕ್ತಿಗಳು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕ್ವಶನ್ ಪೇಪರ್ ಸೆಟ್ ಮಾಡೋವಂಥವ್ರು ಇರ್ತಾರೆ. ಇದು ಸರ್ಕಾರದ ತಪ್ಪಲ್ಲ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆಯಲ್ಲ ಅದ್ರ ಜೊತೆಗೆ ಸಂಪರ್ಕ ಇಟ್ಕೊಂಡವ್ರು ಒಂದು ಯೋಚನೆ ಮಾಡ್ತಾರೆ. ಮನುಷ್ಯ ಅದನ್ನು ಇವತ್ತು ಯಾವ ಮಟ್ಟಕ್ಕೂ ಇಳಿದ್ಬಿಟ್ಟಿದ್ದಾನೆ. ಹಾಗಾಗಿ ಈ ಥರ ಆಗಿದೆ ಹೊರತು ಇದರಲ್ಲಿ ಮೋದಿಯವರ ತಪ್ಪಲ್ಲ, ಮೋದಿ ಸರ್ಕಾರದ ತಪ್ಪಲ್ಲ. ನಿಮ್ಮ ಸರ್ಕಾರ ಇದ್ದಾಗ 51,000 ಸೀಟ್ ಇದ್ದಿದ್ದನ್ನು 1,36,000 ಸೀಟಿಗೆ ತೊಗೊಂಡಿರೋರು ಮೋದಿಯವರು. ಇವತ್ತು ಇಡೀ ದೇಶಾದ್ಯಂತ ಇರುವ ಯಾವುದೇ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತಹ ಅವಕಾಶವನ್ನು ನೀಟ್ ಮುಖಾಂತರವಾಗಿ ಮೋದಿಯವರು ಕೊಟ್ಟಿದ್ದಾರೆ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಅಂತ ಬಂದಿದೆ. ಒಳ್ಳೆ ವ್ಯವಸ್ಥೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಅಲ್ಲಿ ಹೋಗಿರೋದಲ್ದಲೆ ಅಲ್ಲಿ ಇಷ್ಟೆಲ್ಲ ನೀವು ರಾದ್ದಾಂತ ಮಾಡಿದಿರಲ್ಲ. ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ನೀವು ಒಂದು ನ್ಯಾಷನಲ್ ಪಾರ್ಟಿಯಲ್ಲ 21% ಓಟ್ ತೊಗೊಂಡಿದ್ದೀರಲ್ಲ, ನೀವೇ ಹೋರಾಟ ರೂಪಿಸಬೇಕು ಅಂದರೆ ನೀವೇ ಹೋರಾಟ ರೂಪಿಸಿ ಸರ್. ಇದರಲ್ಲಿ ವ್ಯವಸ್ಥೆಯಲ್ಲಿ ಈ ಥರ ಲೋಪಗಳಿದ್ದಾವೆ, ನಾವು ಬಂದಾಗಲೂ ಈ ಥರ ಮಣ್ತಿನ ಕೆಲಸ ಆಗಿತ್ತು, ಇದನ್ನು ಸರಿ ಮಾಡಿ ಅಂತ ಸಜೆಷನ್ ಕೊಡಿ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಸೆಷನ್ನಲ್ಲಿ ರಾಹುಲ್ ಗಾಂಧಿಯವರು ಮಾತಾಡ್ಬೋದಿತ್ತು. ಅಲ್ಲ ರೀ, ನೀವು ಒಂಥರ ಇಡೀ ದೇಶಾದ್ಯಂತ ಕಳೆದ 80 ವರ್ಷಗಳಿಂದ ರಕ್ತ ಹೀರೋ ತಿಗಣೆಗಳ ಥರ ಆಗೋಗಿದ್ರಿ. ಬೇರೆ ಜನರದ್ದು ಖಜಾನೆಗೆ ನೀವು ತಿಗಣೆಗಳ ಥರ ಹೋಗಿ ರಕ್ತ ಹೇರ್ಕೊಂಡು ಹೊಟ್ಟೆ ದಪ್ಪ ಮಾಡಿಕೊಂಡು ಈಗ ಹೋಗಿ ತಿಗಣೆ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಿ ನೀವು. ಸರ್, ಏನು ನಿಮ್ಮದೇ ಆದಂಥ ವ್ಯವಸ್ಥೆ ಇಲ್ವಾ? ಮಾತಾಡಲಿಕ್ಕೆ ಸಂಸತ್ತಲ್ಲಿ ಫೋರಮ್ ಇಲ್ವಾ? ಅಲ್ಲಿ ವೇದಿಕೆ ಇಲ್ವಾ? ಅಥವಾ ನಿಮಗೇನು ಕಾರ್ಯಕರ್ತರು ಸತ್ತೋಗ್ಬಿಟ್ಟಿದಾರಾ? ನೀವು ಹೋರಾಟ ಮಾಡಿ, ನೀವು ಹೋಗಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಲ್ಲ. ಆಯಿತು, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಅಂತ ನಮ್ಮವ್ರು ಹೋಗಿ ಕಾಂಗ್ರೆಸ್ಗೆ
ಕಚೇರಿಗೆ ಮುತ್ತಿಗೆ ಹಾಕಕ್ಕೆ ಹೋದ್ರೆ ಮೊಟ್ಟೆಲಿ ಹೊಡಿತಿರಲ್ಲ ಡಿ ಕೆ ಶಿವಕುಮಾರ್ ಅವರೇ, ಇದು ಸರಿನಾ? ನೀವೇ ಯೋಚನೆ ಮಾಡಿ. ಸಾರ್ವಜನಿಕ ಜೀವನದಲ್ಲಿ ಪರಸ್ಪರರು ಮೊಟ್ಟೆ ಹೊಡೆಯೋದು, ಚಪ್ಪಲಿ ಬಿಸಾಡೋದು ಇವೆಲ್ಲ ಶುರು ಮಾಡ್ತು ಅಂತಂದರೆ ರೋಡಲ್ಲಿ ಸಂಘರ್ಷ ಪ್ರಾರಂಭ ಆಗುತ್ತೆ. ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ನಿಮ್ಗಿಂತ ಫಾಲೋವರ್ಸು ನಾನು ಒಬ್ಬನಿಗೆ ಫೇಸ್ಬುಕ್ಕಲ್ಲಿ ಇದ್ದಾರೆ, ತಿಳ್ಕೊಂಬಿಡಿ. ನಿಮ್ಮ ಫೇಸ್ಬುಕ್ಕಿಗಿಂತ ನಮಗೂ ಫಾಲೋವರ್ಸ್ ಇದ್ದಾರೆ. ಆದರೆ ಇಂಥ ಕೆಲಸ ಮಾಡೋಕ್ಕೋಗ್ಬೇಡಿ. ಪ್ರಜಾತಾಂತ್ರಿಕವಾಗಿ ವಿರೋಧಿಸುವಂಥ ಹಕ್ಕು ಎಲ್ಲರಿಗೂ ಇದೆ. ಆದರೆ ನೀವೆಂಥರ ತುರ್ತು ಪರಿಸ್ಥಿತಿಯ ಮನಸ್ಥಿತಿಯನ್ನು ಇಟ್ಕೊಂಡು ನಮ್ಮ ಲೀಡರ್ಗಳ ಮೇಲೆ BP ಹರೀಶ್ ಅವ್ರ ಮೇಲೆ ಮೊಟ್ಟೆ ಹೊಡೆಯೋ ಕೆಲಸನೂ ಕೂಡ ನಿನ್ನೆ ಆಗಿದೆ. ಇದನ್ನು ನಾನು ಖಂಡಿಸ್ತೀನಿ. ಇಂಥದ್ದು ಆಗಬಾರ್ದು. ಈ ಥರ ಬೀದಿನಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಹೊಡೆದಾಟ ನಡೆದ ಪ್ರಾರಂಭ ಆಯಿತು ಅಂತಂದರೆ ಸಮಾಜ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಆಮೇಲೆ ರಾಹುಲ್ ಗಾಂಧಿಯವರಿಗೆ ಹೇಳೋದು ಇಷ್ಟೇ. ರಾಹುಲ್ ಗಾಂಧಿಯವರೇ, ಪಾರ್ಲಿಮೆಂಟಲ್ಲಿ ಅಧಿವೇಶನ ನಡೀತಾ ಇದೆ, ಎದ್ದು ನಿಂತ್ಕೊಳ್ಳಿ, ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿ, ನಿಮ್ಮ ಆಲೋಚನೆಗಳನ್ನು ಹೇಳಿ. ನೆನ್ನೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಕಿರಣ್ ರಿಜಿಜು ಅವರು ಹೇಳಿದ್ದಾರೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಇದು ಕಮಿಟಿ ಮೀಟಿಂಗ್ನಲ್ಲಿ ಡಿಸೈಡ್ ಮಾಡೋಣ, ಯಾವ ನಿಯಮದ ಕೆಳಗಡೆ ಇದನ್ನು ತಗೊಳ್ಳೋಣ, ನಾವು ಸಿದ್ಧವಾಗಿದ್ದೀವಿ ಇದೆ ಅಂತ ಹೇಳಿದ್ದಾರೆ. ಹೀಗೆ ಹೇಳ್ತಾ ಇರಬೇಕಾದ್ರೂ ಕೂಡ ನೀವು ಯಾಕೆ ಸರ್ ಜಂತರ್ ಮಂತರಿಗೆ ಹೋಗ್ತಾ ಇದ್ದೀರಿ? ಜನ ನೋಡ್ತಾ ಇದ್ದಾರೆ ಸರ್. ಕಳೆದ 15 ವರ್ಷಗಳಿಂದಲೂ, ಅಂದರೆ ಈಗ 12 ವರ್ಷ ಆಯಿತು, 15 ವರ್ಷಕ್ಕೂ ನಿಮ್ಮನ್ನು ಅಪೋಸಿಷನಲ್ಲಿ ಇಟ್ಟಿದ್ದಾರೆ ಅಂದರೆ ಈ ಹಿಂದಿನ 10 ವರ್ಷದ ನಿಮ್ಮ ಆಡಳಿತ ಹೇಗಿತ್ತು ಅಂತ ಜನ ಗೊತ್ತು. ಇನ್ನು ನಿಮ್ಮ ಹತ್ರನೇ ಸ್ವಂತ ಶಕ್ತಿ ಇಲ್ದಲೆ ಯಾವುದೋ ಜಿರಳೆಗಳ ಜೊತೆ ಸೇರ್ಕೊಂಡ್ಬಿಡಿ, ಜಿರಳೆ ಎಲ್ಲಿರ್ತವೆ ಅಂತ ನಿಮ್ಗೆ ಗೊತ್ತು. ಆ ಜಿರಳೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದೇ ಯಾರಿಗೋ, ಅದನ್ನು ದಾರಿ ತಪ್ಪಿಸಿ ಹೋಗ್ತಾ ಇದ್ದಾರೆ. ಇಂಥವ್ರ ಜೊತೆ ನೀವು ಕೈ ಜೋಡಿಸ್ತಾ ಇದ್ದೀರಿ ಅಂತಂದರೆ ನಿಮ್ಮ ಪಕ್ಷ ಯಾವ ನೈತಿಕತೆಯನ್ನು ಇಟ್ಕೊಂಡಿಲ್ಲ, ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡಿದೆ. ನಿಮಗೆ ಜನ ಬೆಂಬಲನೂ ಇಲ್ಲ. ನೀವೇ ಪ್ರೊಟೆಸ್ಟ್ ಮಾಡೋಕ್ಕೆ ಹೋದರೆ ಜನ ಬರೋಲ್ಲ ಅಂತ ನಿಮಗೂ ಗೊತ್ತು. ಅದಕ್ಕೋಸ್ಕರ ಈ ಕೆಲಸ ಮಾಡಿದೆ.